ದೃಷ್ಟಿಹೀನತೆ ಮೆಟ್ಟಿ ನಿಂತ ಸಿದ್ದಾರಾಮ್ ಶೀತನೂರವರ ಜೀವನ ಚರಿತ್ರೆ. ನಮಸ್ಕಾರ ವೀಕ್ಷಕರೇ, ಇದು ನೆಲದ ಜನ ನೆಲದ ಮಾತು ನೂತನ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಸಿದ್ದಾರಾಮ್ ಶಿವಣಗಿ. ಜೀವನದಲ್ಲಿ ಕಣ್ಣು ಕಾಣದಿದ್ದರೂ ಕನಸು ಕಾಣುವುದು ಯಾರು ತಡೆಯಲಾರರು ಎಂಬುದಕ್ಕೆ ಜೀವಂತ ಸಾಕ್ಷಿಯಾಗಿರುವ ವ್ಯಕ್ತಿಯೊಂದಿಗೆ ಇಂದು ನಾವು ಮಾತುಕತೆ ನಡೆಸುತ್ತಿದ್ದೇವೆ. ದೃಷ್ಟಿಯಿಂದ ಕಡಿಮೆಯಾಗಿದ್ರು ಮನಸ್ಸಿನ ದೃಷ್ಟಿಯಿಂದ ಅಸಾಧಾರಣ ಶಕ್ತಿಯನ್ನ ಹೊಂದಿರುವ ಯುವಕ ತನ್ನ ಸ್ವಂತ ಸಂಕಷ್ಟವನ್ನ ಸಮಾಜದ ಸೇವೆಗಾಗಿ ಪರಿವರ್ತಿಸಿಕೊಂಡ ವ್ಯಕ್ತಿ. ಒಂದು ಟ್ರಸ್ಟ್ ಸ್ಥಾಪಿಸಿ ಅನೇಕ ಸಮಾಜಮುಖಿ ಕಾರ್ಯಗಳನ್ನು ನಡೆಸುತ್ತಿರುವ ಹೋರಾಟಗಾರ ಇವರು ಮತ್ಯಾರೂ ಅಲ್ಲ, ಅಂದ ಯುವಕ ಸಿದ್ದಾರಾಮ್ ಶೇತನೂರ ಆನೂರವರು. ಸವಾಲುಗಳನ್ನ ಶಕ್ತಿಯನ್ನಾಗಿಸಿ ಮಾಡಿಕೊಂಡು ತನ್ನ ಬದುಕನ್ನೇ ಇತರರ ಬದುಕಿಗೆ ಬೆಳಕಾಗಿಸಿದ ಇವರ ಜೀವನಯಾನ ನಮ್ಮೆಲ್ಲರಿಗೂ ಪ್ರೇರಣೆಯಾಗಿದೆ. ಬನ್ನಿ ಅವರ ಮಾತುಗಳ ಮೂಲಕ ಅವರ ಬದುಕಿನ ಹಾದಿ, ಹೋರಾಟ ಮತ್ತು ಸಾಧನೆಗಳನ್ನ ಕೇಳೋಣ. ಅವರೊಂದಿಗೆ ಸಿದ್ದಾರಾಮ್ ಶೀತನೂರವರೊಂದಿಗೆ ಅವರ ತಾಯಿಯವರು ಕೂಡ ಇದ್ದಾರೆ. ಮೊದಲಿಗೆ ತಾಯಿಯವರಿಗೆ ಮೊದಲನೇ ನಮಸ್ಕಾರಮ್ಮ. ನಮಸ್ಕಾರ ಸಿದ್ದು ಅವರೇ. ಇವತ್ತು ನಾವು ನಿಮ್ಮ ಬಳಿ ಬಂದಿದ್ದೇವೆ. ಇವತ್ತು ನಮ್ಮ ನೆಲದ ಜನ ನೆಲದ ಮಾತು ಎಂಬ ನೂತನ ಯೂಟ್ಯೂಬ್ ಚಾನೆಲ್ಗೆ ತಮ್ಮ ಸಂದರ್ಶನ ಮಾಡ್ತಾ ಇದ್ದೀವಿ. ತಮ್ಮ ಸಂಕ್ಷಿಪ್ತ ಒಂದು ಪರಿಚಯನ ನಾವು ತಾವು ಕೇಳ್ತಿದೀವಿ. ಬಾಲ್ಯ ಮತ್ತು ಪ್ರಾರಂಭಿಕ ಜೀವನ, ನಿಮ್ಮ ಬಾಲ್ಯ ಹೇಗಿತ್ತು? ದೃಷ್ಟಿ ಸಮಸ್ಯೆ ಯಾವಾಗ ಗೊತ್ತಾಯ್ತು ಸಿದ್ದವರೇ? ನಮಸ್ಕಾರ ಸರ್. ಸಮಸ್ತ ನಾಡಿನ ಎಲ್ಲ ವಿಶೇಷ ಚೇತನರ ಪರವಾಗಿ ಹಾಗೂ ಎಲ್ಲ ರೈತರ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ನಮ್ಮ ಬಾಲ್ಯ ಜೀವನವನ್ನು ಸುಮಾರು 12 ವರ್ಷಗಳ ನಂತರ ನಾವು 8ನೇ ತರಗತಿವರೆಗೂ ಸಾಮಾನ್ಯವಾಗಿ ಓದಿದೆವು. ನಂತರ ನನ್ನ 2 ಕಣ್ಣುಗಳನ್ನು ಹಂತ ಹಂತವಾಗಿ ನರ ಕಡಿಮೆ ಆಗ್ತಾ ಹೋಯಿತು. ನಂತರ ನಾನು ಕೂಡ ಸ್ವಲ್ಪ ಒಂದು ವಿಚಾರ ಮಾಡಿದೆ, ನನ್ನ ದೃಷ್ಟಿ ಕಳ್ಕೊಂಡೆ, ಮುಂದೇನು ನನ್ನ ಜೀವನದ ಗತಿ ಅಂತ ಯೋಚನೆ ಬಂದಾಗ ನಂತರ ನಾನು ಕೂಡ ನನ್ನಂತೆ ಇರುವ ಎಷ್ಟೋ ವಿಶೇಷ ಚೇತನರಿಗೆ ದಾರಿದೀಪ ಆಗ್ಬೇಕು ಅಂತ ಉದ್ದೇಶದಿಂದ ನಾನೊಂದು ಟ್ರಸ್ಟ್ ಅನ್ನು ಹುಟ್ಟಿ ಹಾಕಿದೆ. ಒಳ್ಳೆಯದು ಸಿದ್ದವರೇ. ನೀವು ಶಾಲಾ ದಿನಗಳಲ್ಲಿ ಎದುರಿಸಿದ ಪ್ರಮುಖ ಸವಾಲುಗಳು ಯಾವುವು? ಆ ಸಂದರ್ಭದಾಗ ನೀವು ಪ್ರಾರಂಭದಲ್ಲಿ ನಿಮ್ಮ ಕಣ್ಣುಗಳು ನಿಮ್ಮ ದೃಷ್ಟಿ ಚೆನ್ನಾಗಿತ್ತು, ನಂತರ ದಿನಗಳಲ್ಲಿ ಅದೇ ಶಾಲಾ ದಿನಗಳಲ್ಲಿ ಕೂಡ ಸಮಸ್ಯೆ ಎದುರಾದಾಗ ಅಂತ ಸವಾಲುಗಳು ಯಾವ್ಯಾವ ಎದುರಾದ ನಿಮ್ಗೆ? ನಮ್ಗೆ ಸವಾಲುಗಳು ಎದುರಾಗಿರ್ತಕ್ಕಂಥದ್ದು ಯಾವ ರೀತಿ ಅಂದ್ರೆ, 8ನೇ ತರಗತಿಯಲ್ಲಿ ಕಣ್ಣುಗಳನ್ನು ಕಳೆದುಕೊಂಡಾಗ ನಾನು ನಂತರ 9ನೇ ತರಗತಿ ಹಾಗೂ ಹೀಗೂ ಪಾಸ್ ಆದೆ. ನಂತರ 10ನೇ ತರಗತಿಯಲ್ಲಿ ಬೋರ್ಡ್ ಪರೀಕ್ಷೆ ಇತ್ತು. ಅವಾಗ ನನ್ನ ಕಣ್ಣುಗಳನ್ನು ಕಳೆದುಕೊಂಡ ಮೇಲೆ ನಾನು ಯಾವ ರೀತಿ ಪರೀಕ್ಷೆಯನ್ನು ಬರಿಬೇಕನ್ನೋದು ನನಗೂ ಕೂಡ ಪ್ರಜ್ಞೆ ಇರಲಿಲ್ಲ. ಹಾಗಾಗಿ ನಂತರ ನಾನೇ ಬರೆದೆ, ಆದ್ರೆ 10ನೇ ತರಗತಿಯಲ್ಲಿ ಪಾಸ್ ಆಗಲು ಸಾಧ್ಯವಾಗಲಿಲ್ಲ. ಅಂತ ಸಂದರ್ಭದಲ್ಲಿ ನಿಮಗೆ ಪ್ರೇರಣೆಯಾಗಿದ್ದ ವ್ಯಕ್ತಿ ಯಾರು? ಅಂತ ಸಂದರ್ಭದಲ್ಲಿ ನಿಮಗೆ ಸಹಾಯಕ ಬಂದಂತ ವ್ಯಕ್ತಿ ನಿಮ್ಮ ಕುಟುಂಬದಲ್ಲಿ ಅಥವಾ ಬೇರೆ ಯಾರಾದ್ರೂ ನಿಮ್ಮ ಸಹಾಯಕ ಬಂದ್ರೆ ಅಂತ ಸಂದರ್ಭದಲ್ಲಿ ಆತ್ಮಸ್ಥೈರ್ಯ ತುಂಬಲು? ನನ್ನ ಕಣ್ಣುಗಳನ್ನು ಕಳೆದುಕೊಂಡಾಗ ನನ್ನ ತಂದೆ ತಾಯಿಗಳು ಮಾರ್ಗದರ್ಶಕರು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನ ಕಣ್ಣುಗಳನ್ನು ಕಳೆದುಕೊಂಡರು ನೀನು ಧೈರ್ಯ ಬಿಡಬೇಡ, ನೀನ್ ಏನ್ ಮಾಡ್ತಿ ಮಾಡು, ನಾವು ನಿಮ್ಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮ್ ಮನೆಯಲ್ಲಿ ಮೊದಲನೇ ಹಿರಿ ಮಗ ನೀವೇನಾ? ಮತ್ತೆ ಹೌದು ಸರ್, ನಾವೇ ಹಿರಿಯ ಮಗ. ನಿಮ್ ಮನೆಯಲ್ಲಿ ಈ ರೀತಿ ದೃಷ್ಟಿ ಸಮಸ್ಯೆ ಇರ್ತಕ್ಕಂತ ಕುಟುಂಬದಲ್ಲಿ ಯಾರಾದ್ರೂ ನಿಮ್ಮ ತಂದೆ ಆಗ್ಲಿ ಮತ್ತೆ ನಿಮ್ಮ ಬಂಧುಗಳಲ್ಲಿ ಯಾರಾದ್ರೂ ಇಂತ ಅನೌಷಿತೆ ಏನಾದ್ರೂ ಕಂಡು ಬಂದಿದ? ಇಲ್ಲ ಸರ್, ಈ ಹಿಂದೆ ಯಾರು ಇಲ್ಲ, ನಮ್ಮ ಸೋದರಿಯರಿದ್ದಾರೆ ಅಷ್ಟೇ. ಎಷ್ಟು ಮಂದಿ ಸೋದರಿ, ಎಷ್ಟು ಮಂದಿ ಮತ್ತು ನಿಮ್ಗೆ ಸೋದರ ಎಷ್ಟು ಮಂದಿ? 2 ಸೋದರಿಯರು, ಒಬ್ಬ ಸೋದರ ಇದ್ದಾನೆ. ಆದ್ರೆ ಅವರು ಇತ್ತೀಚೆಗೆ ನಿಧನ ಹೊಂದಿದ್ದಾರೆ. ಯಾಕೆ, ಏನಾಗಿದೆ? ಕೂಡ 2 ದೃಷ್ಟಿಗಳನ್ನು ಕಳೆದುಕೊಂಡಿದ್ರು. ಹೌದಾ? ಮತ್ತೆ ತಂದೆಯವರು ಮಾನಸಿಕ ತೊಂದರೆಗೆ, ಖಿನ್ನತೆಗೆ ಒಳಗಾಗಿದ್ದಾರೆ ಸರ್. ನಾನು ಚಿಕ್ಕವನಿದ್ದಾಗೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾರೆ. ಇದಕ್ಕೆಲ್ಲ ಆತ್ಮಸ್ಥೈರ್ಯ ಯಾವ ರೀತಿ ತುಂಬಿಕೊಂಡ್ರಿ? ತಾಯಿಯರೇ ಎಲ್ಲ ಒಂದು ನಿಮ್ಗೆ ಶಕ್ತಿ ಆಗಿದ್ರ ಆ ಸಂದರ್ಭದಾಗ? ಖಂಡಿತವಾಗ್ಲು ಸರ್, ತಂದೆಗಿಂತ ಹೆಚ್ಚಾಗಿ ತಾಯಿಯ ಪ್ರೋತ್ಸಾಹ ನಮಗೆ ಸಾಕಷ್ಟು ಅವಶ್ಯಕತೆ ಇತ್ತು. ಅವರು ಕೂಡ ನಮ್ಗೆ ಎಲ್ಲಾ ಒಂದು ಭಾಗದಲ್ಲಿ ಕೆಲಸ ಮಾಡಲು ಮತ್ತೆ ಚೈತನ್ಯ ಆಗಿ ರೂಪಿಸಲು ಅವರೇ ಮಾರ್ಗದರ್ಶಕರು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ತಾಯಿನೇ ನಿಮ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ? ಖಂಡಿತ ಸರ್. ಅದ್ರ ಜೊತೆಗೆ ಈಗ ಸೋದರ ಒಬ್ಬರಿಗೆ ಕಿಡ್ನಿ ಸಮಸ್ಯೆದಿಂದ ಅವರು ನಿಧನರಾದ್ರು, ಒಂದು ತುಂಬಾ ನೋವಿನ ಬಹಳ ಸಂಗತಿ, ನುಂಗ್ಲಾರ್ದಂತ ತುತ್ತು ಇದು. ಒಂದ್ ಕಡೆಗೆ ಮಾನಸಿಕ ವ್ಯವಸ್ಥೆಯಲ್ಲಿರುವಂತ ತಂದೆ
ಒಂದು ಕಡೆಗೆ ಮತ್ತೆ ಸೋದರಿಯಲ್ಲಿ ಏನಾದ್ರೂ ಸಮಸ್ಯೆ, ದೃಷ್ಟಿ ಸಮಸ್ಯೆ ಇದೆಯಾ ನಿಮ್ಮ ಮನೆಯಲ್ಲಿ? ಹೌದು, ನಮ್ಮ ಸೋದರಿ ಒಬ್ಬರು ಗೌರಮ್ಮ ಅಂತ ಇದ್ದಾರೆ ಸೋದರಿ, ಅವರಿಗಿದೆ. ಇನ್ನೊಬ್ರು ತಂಗಿ ಪ್ರಿಯಾಂಕಾ ಅಂತ ಇದ್ದಾರೆ, ಅವರಿಗೆ ಯಾವ ಸಮಸ್ಯೆ ಇಲ್ಲ. ಹಾ ಹಾ ಹಾ. ಇನ್ನೊಬ್ಬಳು ತಂಗಿಗೆ ಇದೇ ಸಮಸ್ಯೆ ಇದೆ ಅಂತ. ಹೌದು ಸರ್, ಹೌದು. ಅವರು ಈಗಾಗಲೇ ಪ್ರಥಮ ದರ್ಜೆ ಸಹಾಯಕರಾಗಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಹಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಒಳ್ಳೇದು ಒಳ್ಳೇದು. ಈಗ ಏನಂತಂದ್ರೆ ಇನ್ನೊಬ್ಬಕ್ಕೆ ತಂಗಿ ಇದಾಳೆ, ಆ ತಂಗಿಗೆ ಕೂಡ ದೃಷ್ಟಿ ಅಂದ್ರೆ ಸ್ವಲ್ಪ ಮಟ್ಟಿಗೆ ಇದೆ, ಏನು ಪೂರ್ಣ ಪ್ರಮಾಣದಲ್ಲಿ ದೃಷ್ಟಿ ಕಾಣೋದಿಲ್ಲ. ಪೂರ್ಣ ಪ್ರಮಾಣ ಆಗ್ಲೇ ಹೋಗಿದೆ ಸರ್, ಅವರಿಗೂ ಕೂಡ ಮುಂಚೆ ಸ್ವಲ್ಪ ಕಾಣ್ತಿತ್ತು, ಇತ್ತೀಚೆಗೆ ಪೂರ್ಣ ಹೋಗಿದೆ. ಇಲ್ಲಮ್ಮ, ಇಷ್ಟೆಲ್ಲ ಮನೆಯಲ್ಲಿ ಈಗ ನಿಮ್ಮ ಯಜಮಾನ್ರಿಗೆ ಕೂಡ ಮಾನಸಿಕ ವ್ಯವಸ್ಥೆಯಲ್ಲಿದ್ದಾರೆ, ಅದ್ರ ಜೊತೆಗೆ ಹಿರಿಯ ಮಗ ಆದಂತನಿಗೆ ಸಮಸ್ಯೆ ಇದೆ, ಇನ್ನೊಬ್ಬ ಸಣ್ಣ ಮಗನಿಗೆ ಆ ಕಿಡ್ನಿ ವೈಫಲ್ಯದಿಂದ ಮಗ ತೀರಿಕೊಂಡು ಹೋದ, ಇನ್ನೊಬ್ಬಳು ಮಗಳಿಗೆ, ಹಿರಿಯ ಮಗಳಿಗೆ ಆ ಸಮಸ್ಯೆ, ಅವಳಿಗೂ ಕೂಡ ದೃಷ್ಟಿ ಸಮಸ್ಯೆ ಇದೆ. ಇವೆಲ್ಲ ಹೆಂಗ್ ನೀವು ನಿಭಾಯಿಸ್ತಾ ಇದ್ದೀರಿ? ಇಷ್ಟೆಲ್ಲ ಆರ್ಥಿಕ ವ್ಯವಸ್ಥೆ ಆಗ್ಲಿ ಮಕ್ಕಳನ್ನ? ನಮ್ ತಂದೆಯವ್ರ ಇದ್ದರು ನಮ್ಗ ಬೆಂಬಲವಾಗಿ ತಂದೆಯವ್ರ ಸಹಾಯದಿಂದ ನಾವ್ ಇಲ್ಲಿ ತನ ಬಂದೇವಿ. ನಮಗ ನೀಗಲ್ರದೆಲ್ಲ ನಮ್ ತಂದೆಯವ್ರ ಪುಣ್ಯದಿಂದ ನಾವೆಲ್ಲ ಇಷ್ಟೆಲ್ಲ ಮಕ್ಕಳೆಲ್ಲ ತಗೊಂಡು ಧೈರ್ಯದಿಂದ ಇವರಿಗೆಲ್ಲ ಇಷ್ಟೊಂದು ಶಿಕ್ಷಣ. ಸಿದ್ದರಾಮಯ್ಯ ಅವರೇ, ನಿಮ್ಗೆ ಇಷ್ಟೆಲ್ಲ ತಾಯಿ ಇಷ್ಟೆಲ್ಲ ಇಂಥ ಒಂದು ದೃಷ್ಟಿ ಇರೋದ್ರಿಗೆ ಸಮಾಜ ಮುಖ್ಯವಾಹಿನಿಗೆ ಕೆಲಸಗಳನ್ನ ಮಾಡ್ತೀರಿ ಅಂತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಬೇರೆ ಕಡೆ ಅಲ್ಲೆಲ್ಲಿ ಮಾತುಗಳು ಕೇಳಿ ಬರ್ತಾ ಇದಾವೆ. ಎಲ್ಲ ಸಿದ್ದರಾಮಯ್ಯ ಅವರು ದೃಷ್ಟಿಹೀನ ಇದ್ರಿಗೂ ಕೂಡ ಈ ಅಫ್ಜಲ್ಪುರ್ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಮೂಲೆ ಉದ್ದಕ್ಕೂ ನೀವು ಅನೇಕ ಒಂದು ಟ್ರಸ್ಟ್ ಗಳನ್ನ ಸ್ಥಾಪಿಸಿ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಮಗೆ ಮಾತುಗಳು ಕೇಳಿ ಬಂದವ. ಹಾಗಾದ್ರೆ ನೀವು ಟ್ರಸ್ಟ್ ಗಳು ಏನಾದ್ರೂ ಸ್ಥಾಪಿದ್ರಿ? ನಿಮ್ ಶಿಕ್ಷಣ ಏನಾಗಿದೆ ಸರ್? ನಮ್ಮ ಶಿಕ್ಷಣವನ್ನು ಇತ್ತೀಚೆಗೆ HR ಮುಗಿದಿದೆ. ಈ ಹಿಂದೆ ನಾನು ಪರ್ಯಾಯ ಒಂದು ಸಮಾಜ ಕಾರ್ಯ ಮಹಾವಿದ್ಯಾಲಯದಲ್ಲಿ BSW MSW ಮುಗಿಸಿದ್ದೇನೆ. ಗುಡ್ ಗುಡ್. MSW ಕೋರ್ಸ್ ಮುಗಿಸಿದಿರಿ? ಹೌದು ಸರ್. ಸರ್, ಮತ್ತೆ ಯಾವ್ದಾದ್ರು ಸರ್ಕಾರಿ ಕೆಲ್ಸಕ್ಕೆ ಏನಾದ್ರು ಅರ್ಜಿ ಹಾಕಿದ್ದೀರಾ? ಸರ್, ಹಾಕಿದೆ. ಇತ್ತೀಚೆಗೆ ನಂದು KSET ಅಂತಕ್ಕಂತ ಅರ್ಹತೆ ಪರೀಕ್ಷೆಯಲ್ಲಿ ನಾನು ತೇರ್ಗಡೆ ಪಾಸ್ ಆಗಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ವಿಶೇಷ ಚೈತನ್ಯರ ಕೂಟದಲ್ಲಿ 4ನೇ ರ್ಯಾಂಕಿನಲ್ಲಿ ನಾನು ಉನ್ನತ ಒಂದು ಈ ಅಸಿಸ್ಟೆಂಟ್ ಪ್ರೊಫೆಸರ್. ಒಳ್ಳೇದು. ಹಾಗಾದ್ರೆ ನಿಮ್ಮ ಒಂದು ಏನು ಟ್ರಸ್ಟ್ ಯಾವ್ದು, ಏನ್ ಆ ಟ್ರಸ್ಟ್ ಹೆಸರು ಏನಿದೆ? ನಮ್ಮ ಟ್ರಸ್ಟ್ ಹೆಸರು ಬಂತು ಸರ್ ಹೈದರಾಬಾದ್ ಕರ್ನಾಟಕ ಅಂಗವಿಕಲ ಟ್ರಸ್ಟ್ ಅಂತ ಇದೆ ಸರ್. ಹೈದರಾಬಾದ್ ಕರ್ನಾಟಕ ಏನು ಟ್ರಸ್ಟ್ ಮಾಡ್ಕೊಂಡು ಎಷ್ಟು ವರ್ಷ ಆಯ್ತು ಸರ್? ಸುಮಾರು 13 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮ್ಮ ಟ್ರಸ್ಟ್ ಅಡಿಯಲ್ಲಿ ಕೆಲಸ ಮಾಡ್ತಿದೆ? ನಿಮ್ಮ ಟ್ರಸ್ಟ್ ಯಾವ ರೀತಿ ಕೆಲಸ ಮಾಡ್ತಿದೆ? ನಿಮ್ದ ಟ್ರಸ್ಟ್ ಉದ್ದೇಶ ಏನು, ಅದರ ಗುರಿ ಏನು? ನಮ್ಮ ಟ್ರಸ್ಟಿನ ಗುರಿ ಉದ್ದೇಶಗಳೇನೆಂದರೆ, ಏನಾದ್ರೂ ಸರ್ಕಾರಿ ಸೌಲಭ್ಯಗಳನ್ನ ಪಡ್ಕೊಂಡು ಮಾಡ್ತಿರೋ ಅಥವಾ ಸ್ವಂತ ನೀವೇ ಖರ್ಚಾಕಿ ಮಾಡ್ತಿರೋ? ನಾವು ನಮ್ಮ ಟ್ರಸ್ಟ್ ಮುಖಾಂತರ ಸಾಕಷ್ಟು ಹಲವಾರು ಇತ್ತೀಚೆಗೆ ಕಾರ್ಯಕ್ರಮಗಳು ಮಾಡಿದೀವಿ, ಮುಂದೆನೂ ಮಾಡ್ತೀವಿ. ಯಾವ ರೀತಿ ಅಂದ್ರೆ, ವಿಶೇಷವಾಗಿ ನಮ್ಮ ವಿಶೇಷ ಚೈತನ್ಯರಿಗಾಗಿ ಕೆಲವಿಷ್ಟು ಜನ ದಾನಿಗಳಿದ್ದಾರೆ. ಅಂತ ಮಹಾನ್ ದಾನಿಗಳಿಂದ ನಮ್ಮ ಟ್ರಸ್ಟ್ ಅನ್ನು ಪ್ರಾರಂಭಿಸಿದ್ದೇವೆ. ಹಾಗೆಯೇ ವಿಶೇಷ ಚೈತನ್ಯರಿಗೆ ಸಾಕಷ್ಟು ಜನಗಳಿಗೆ ಅವರಿಗೆ ಪ್ರೋತ್ಸಾಹ ಧನ ಆಗಿರಬಹುದು, ವಿದ್ಯಾರ್ಥಿ ವೇತನ ಆಗಿರಬಹುದು, ವೀಲ್ ಚೇರ್ ಆಗಿರ್ಬೋದು, ಮತ್ತು ಕಾಲೇಜ್ ಬ್ಯಾಗ್ಗಳು ಆಗಿರ್ಬೋದು. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ರಿ ಸಿದ್ದವ್ರೆ? ಸುಮಾರು 13 ವರ್ಷಗಳಿಂದ ನಮ್ಮ ಸತತ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಸರ್. ಎಷ್ಟು? 13 ವರ್ಷಗಳಿಂದ? ಹೌದು ಸರ್. ಈ ಕೆಲಸ ನಿರಂತರವಾಗಿದೆ? ಹೌದು ಸರ್. ಇದಕ್ಕೆಲ್ಲ ಪ್ರೇರಣೆ ಯಾರು? ಇದಕ್ಕೆಲ್ಲ ನಿಮ್ ಗೈಡರ್ ಯಾರಿದಾರೆ? ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ರಿ, ನಿಮ್ಮ ಸ್ವಂತ ಬಲದಿಂದ ಮಾಡ್ತಾ ಇದ್ರು? ನಿಮ್ಗೆಲ್ಲ ಸಲಹೆಗಾರ ಅದಾರು? ಇದಕ್ಕೆ ಸಲಹೆಗಾರರು ಇದ್ದಾರೆ. ಹಾಗೆಯೇ ನಮ್ಮಂತೆ ಇರತಕ್ಕಂತ ವಿಶೇಷ ಚೈತನ್ಯರಿಗಾಗಿ ಒಬ್ಬರು ಗುರುಗಳಿದ್ದಾರೆ ಸರ್. ಅವರ ಹೆಸರು ಬಂದು ಲೂಯಿಸ್ ಬ್ರೈಲ್ ಅಂತೇಳಿ. ಅವರು 2 ದೃಷ್ಟಿಗಳನ್ನು ಕಳೆದುಕೊಂಡರು, ಇಡೀ ವಿಶ್ವಕ್ಕೆ ಮಾದರಿಯಾದರು. ಯಾಕಂದರೆ ಅವರು ಅವರದೇ ಲಿಪಿಯಲ್ಲಿ ಒಂದು ಬ್ರೈಲ್ ಬರವಣಿಗೆ ಮೂಲಕ ಒಂದು ತಂತ್ರಜ್ಞಾನವನ್ನು ಕಂಡು ಹಿಡಿದು 6 ಸಾಲುಗಳ ಮೂಲಕ ಒಂದು ಪ್ರಪಂಚಕ್ಕೆ ಮಾದರಿಯಾದಂತ ಗುರುಗಳು ಯಾರಾದ್ರೂ ಇದ್ರೆ ಅವರು ಲೂಯಿಸ್ ಬ್ರೈಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬ್ರೈಲ್ ಅವರೇ ನಿಮಗೆ ಮಾರ್ಗದರ್ಶಕರು ಅಂತ ಹೇಳ್ತೀರಿ. ಖಂಡಿತ. ಅವ್ರ ವಿಚಾರಗಳು, ಅವ್ರ ಸಿದ್ಧಾಂತಗಳು ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇದ್ದೀರಿ? ಹೌದು ಸರ್. ಅವರು ಸುಮಾರು 8-10 ವರ್ಷಗಳಿಂದ ಅವರು ಕಣ್ಣು ಕಳ್ಕೊಂಡರು. ನಂತರ ಅವರು ಈ ತರ ಎಲ್ಲ ಪ್ರೇರಣೆ ಆದರು. ಮತ್ತೆ ಸಿದ್ದು, ಈಗ ಇಷ್ಟೆಲ್ಲ ದೃಷ್ಟಿ ಇದೆ, ದೃಷ್ಟಿಯಿಂದ ಸಮಸ್ಯೆ ಇದೆ,
ನೋಡಕ್ಕೆ ಯಾವ್ದು ಎರಡು ಕಣ್ಣುಗಳು ಕಾಣಲ್ಲ. ಮತ್ತೆ ಇಲ್ಲಿ ಈಗ ನೀವು ಬೆಂಗಳೂರಿಗೆ ಹೋಗ್ತಾ ಇರ್ತೀರಿ, ಮತ್ತೆ ಹೆಂಗ್ ಹೋಗ್ತೀರಿ? ಯಾರು ಸಹಾಯದಿಂದ ಹೋಗ್ತೀರಿ? ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀರಿ, ಡೈಲಿ ಹೋಗ್ತಿದ್ದೀರಂತ ನಿಮ್ ತಾಯರು ಹೇಳ್ತಾ ಇದ್ದಾರೆ. ಇವರೆಲ್ಲ ಬೇರೆ ಬೇರೆ ನಮ್ಮ ರಾಜ್ಯ ಅಲ್ಲ, ಬೇರೆ ರಾಜ್ಯಕ್ಕೂ ಹೋಗಿ ಬರ್ತಾರ. ಎಲ್ಲ ಎಲ್ಲ ಕೆಲಸಗಳು ಮಾಡ್ಕೊಂಡ್ ಬರ್ತಿರತ್ತೆ. ಯಾವ ಒಂದು ಯಾರ್ದಾರ ನಿಮ್ಗೆ ಹೆಲ್ಪಿಂಗ್ ತೋತಿರೋ, ಸಹಾಯ ತಗೊಂಡ್ ಹೋಗ್ತಿರೋ? ಯಾರ ಜೊತೆ ಕರ್ಕೊಂಡು ಹೋಗ್ತಿರೋ? ನಿಮ್ ಕುಟುಂಬ ಸದಸ್ಯರು ತಾವೇ ಹೋಗ್ತಿರೋ? ಇಲ್ಲ ಸರ್, ನಮ್ಮ ಕುಟುಂಬದವರು ನಮಗ ಬಸ್ ಸ್ಟಾಪ್ ಕಳಿಸ್ಕೊಡ್ತಾರೆ. ನಂತರ ನಾವೇ ಓಡಾಡ್ತೀವಿ ಸರ್. ಯಾರಾದ್ರೂ ಬಸ್ ಹೇಳಿದಾಗ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ, ಮಾಡದೇ ಇದ್ರು ನಮ್ಮ ಒಂದು ಛಲ ಬಿಡದ ನಮಗೆ ಆದಂತ ಗೈಡ್ ಇದೆ. ಏನಪ್ಪಾ ಅಂದ್ರ, ನಮಗೆ ಕಣ್ಣು ಕಾಣದೇ ಇದ್ದರು ನಮಗೆ ಕಣ್ಣಾಗಿರ್ತಕ್ಕಂಥದ್ದು ಒಂದು ವಾಕಿಂಗ್ ಸ್ಟಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆ ವಾಕಿಂಗ್ ಸ್ಟಿಕ್ ಮೂಲಕ ನಾವು ಎಲ್ಲಾ ಕಡೆ ಓಡಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬೆಂಗಳೂರಿನಲ್ಲಿ NAB ಅಂತ ಒಂದು ಸಂಸ್ಥೆ ಇದೆ. ಅಲ್ಲಿ ನಮ್ಮ ದೃಷ್ಟಿ ವಿಶೇಷರಿಗಾಗಿ ಒಂದು ಸಂಸ್ಥೆ ಇದೆ. ಅದು ಯಾವ ತರ ಕೆಲಸ ಮಾಡುತ್ತೆ ಅಂದ್ರೆ, ಕಣ್ಣಿಲ್ಲದವರಿಗೆ ಒಂದು ತರಬೇತಿ ನೀಡುತ್ತೆ. ಯಾವ ಕಡೆ ಹೇಗೆ ಹೋಗ್ಬೇಕು, ಫುಟ್ಪಾತ್ ಅಲ್ಲಿ ಹೇಗೆ ಹೋಗ್ಬೇಕು, ಟ್ರೈನ್ ಅಲ್ಲಿ ಹೆಂಗ್ ಹೋಗ್ಬೇಕು, ಬಸ್ ಅಲ್ಲಿ ಹೆಂಗ್ ಹೋಗ್ಬೇಕು ಅನ್ನೋದು ಟ್ರೈನಿಂಗ್ ಇದೆ ಸರ್. ಅಲ್ಲಿ ಕೂಡ ನಾನು ತರಬೇತಿ ಪಡೆದುಕೊಂಡಿದ್ದೆ. ಸಿದ್ದವ್ರ 13 ವರ್ಷಗಳವರೆಗೆ ಏನು ನಿರಂತರ ನಿಮ್ಮ ಒಂದು ಜರ್ನಿ ಏನಿದೆ ಸಮಾಜ ಸೇವೆಯಲ್ಲಿ, ಆ ಸೇವೆ ಅಂತೂ ಸಾಧನೆ, ನಿಮ್ಮ ಸೇವೆಯಿಂದ ನಿಮಗೆ ಅತ್ಯಂತ ಸಂತೋಷ ನೀಡಿದ ಘಟನೆ ಯಾವುದು? ನಿಮ್ಮ ಕಾರ್ಯಗಳಿಗೆ ಲಾಭ ಪಡೆದವರ ಕಥೆ ಒಂದನ್ನು ಹಂಚಿಕೊಳ್ತೀರ ನಮ್ ಜೊತೆ? ಖಂಡಿತ ಸರ್, ಸಾಕಷ್ಟು ಉದಾಹರಣೆಗಳಿದ್ದಾರೆ. ನನಗೆ ಕುಕ್ಕಿಯಲ್ಲಿರ್ತಕ್ಕಂತ ಒಬ್ರು ರಾಮಕೃಷ್ಣ ಸ್ವಾಮೀಜಿ ಇದ್ದಾರೆ, ಹಾಸನ್ ರತಳೆ. ನನಗೆ ಖಂಡಿತವಾಗ್ಲೂ ಅವರು BSW ಮತ್ತು MSW ಓದಲು ಫುಲ್ ಅವರು ಸಪೋರ್ಟಿವ್ ಆಗಿದ್ರು. ಹಾಗೆ ನನ್ನ ಪ್ರತಿಯೊಂದು ದಾರಿಗೂ ಹೆಜ್ಜೆ ಹೆಜ್ಜೆಯಾಗಿ ಅವರು ನನ್ನನ್ನು ಆಶೀರ್ವದಿಸಿದ್ದಾರೆ. ಅವರು ನನ್ನ ಒಂದು ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಅವರು ಹಣದ ನೆರವು ನೀಡಿದ್ದಾರೆ ಸರ್. ಒಳ್ಳೇದು. ಈಗ ಏನಂತಂದ್ರ, ದೈಹಿಕವಾಗಿ ನೀವು ಏನಾದ್ರು ಒಂದು ಹಂತದಲ್ಲಿ ಕಡಿಮೆ ಇದ್ರೂ ಕೂಡ ಮಾನಸಿಕವಾಗಿ ಸದೃಢರಾಗಲು ಯುವಕರಿಗೆ ನಿಮ್ಮ ಸಂದೇಶ ಏನ್ ಹೇಳ್ತೀರಿ ಸರ್? ದೊಡ್ಡವರು ಒಂದು ಮಾತು ಹೇಳ್ತಾರೆ, ಸಾಧನೆ ಎಂಬುದು ಸಾಧಕನ ಸ್ವತ್ತು ಹೊರತು ಸೋಂಬೇರಿಯ ಸ್ವತ್ತಲ್ಲ ಅನ್ನೋದು ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ಅಂದ್ರೆ ನಾವು ಏನಾದ್ರೂ ಮಾಡ್ಬೇಕಂದ್ರೆ ನಮ್ಮಲ್ಲಿ ಛಲ ಇರಬೇಕು. ಆ ಛಲ ಇಲ್ಲದೆ ನಾವ್ ಏನೂ ಮಾಡ್ಲಕ್ ಆಗಲ್ಲ. ನಾವು ಒಬ್ಬರು ಸಾಧಕರಾಗ್ಬೇಕಂದ್ರ ಎಲ್ಲರದು ಬೆಂಬಲ ಬೇಕು. ಬೆಂಬಲ ಇರುತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ನಮ್ಮಲ್ಲಿ ಒಂದು ವಿಶೇಷವಾದ ಒಂದು ಚೈತನ್ಯ ಇರಬೇಕು. ಆ ಚೈತನ್ಯದ ಮೂಲಕ ನಾವು ಕೆಲಸ ಮಾಡ್ಲಿಕ್ಕೆ ಅರ್ಹರಾಗ್ತೀವಿ. ಹಾಗಾಗಿ ಓಕೆ, ಒಂದೇ ವಾಕ್ಯದಲ್ಲಿ ನಾವು ಹೇಳ್ಬೇಕಂದ್ರೆ, ನಿಮ್ಮ ದೃಷ್ಟಿಯಲ್ಲಿ ನಿಜವಾದ ಬೆಳಕು ಅಂದ್ರೆ ಏನು ಅಂತ? ನಮ್ಮ ದೃಷ್ಟಿಯಲ್ಲಿ ನಿಜವಾದ ಬೆಳಕು ಅಂದ್ರೆ, ನಾವು ಎಲ್ಲಿ ಕತ್ತಲೆ ಇರುತ್ತೋ ಕತ್ತಲಿಂದ ಬೆಳಕಿಗೆ ತರುವಂತ ಪ್ರಯತ್ನ ಮಾಡ್ಬೇಕು ಸರ್. ಈಗ ಎಷ್ಟೋ ಜನ ಕತ್ತಲಲ್ಲಿ ಇರ್ತಾರೆ, ಅಂತವರಿಗೆ ನಾವು ಬೆಳಕಾಗ್ಬೇಕು. ಎಷ್ಟೋ ಜನಕ್ಕೆ, ಕೆಲವರಿಗೆ ಉದಾಹರಣೆಗೆ ತಾಯಿ ತಂದೆ ಇರಲ್ಲ, ಮತ್ತೆ ಕೆಲವೊಬ್ಬರಿಗೆ ಬಹಳಷ್ಟು ಸಮಸ್ಯೆ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ. ಅಂತವ್ರಿಗೆ ನಾವು ಮೇಲಂತೂ ಎತ್ತುವಂತ ಪ್ರಯತ್ನ ಮಾಡ್ಬೇಕು. ಅವ್ರಿಗೆ ಕಣ್ಣಿರ್ಲಾರ್ದವ್ರು ನಾವು ಕಣ್ಣಾಗಿ ನಿಂತ್ಕೋಬೇಕಂತಕ್ಕಂತ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಬದುಕು ಹಲವರಿಗೆ ಬೆಳಕಾಗಿದೆ. ಸದ್ಯ ಈಗ ನೀವೊಬ್ರು ಮಾದರಿಯಾಗಿದ್ದೀರಿ. ಎರಡು ದೃಷ್ಟಿ ಇಲ್ಲಂದ್ರೂ ಕೂಡ ನೀವ್ ಏನಾಯ್ತಂದ್ರೆ, ಇನ್ನೊಬ್ರಿಗೆ ಮಾದರಿಯಾಗಿ ಅನೇಕ ಸಮಾಜಮುಖಿ ಕೆಲಸ ಮಾಡುವ ಮೂಲಕ ನೀವು ಈ ಒಂದು ಸಮಾಜದಲ್ಲಿ ನೀವು ತೋರಿಸ್ತಾ ಇದ್ದೀರಿ. ಅದಕ್ಕ ನೀವು ಒಂದು ಸಮಾಜಕ್ಕೆ ಒಂದು ಸಂದೇಶ ನೀಡ್ಬೇಕಾದ್ರೆ ಅದು ಏನು, ಇನ್ನೊಂದು ಸಂದೇಶ ಏನ್ ನೀಡ್ತೀರಿ ಸಮಾಜಕ್ಕೆ? ಸಮಾಜಕ್ಕೆ ಸಂದೇಶ ನೀಡುವಂತದ್ದು ಏನಂದ್ರೆ ಸರ್, ಕಷ್ಟದಲ್ಲಿರತಕ್ಕಂತ ವ್ಯಕ್ತಿಗಳನ್ನು ಗೌರವಿಸಿ, ಪ್ರೀತಿಸಿ, ಹಾಗೆ ಸಾಕಷ್ಟು ನಮ್ಮಂತೆ ಇರುವ ವಿಶೇಷ ಚೈತನ್ಯವನ್ನು ಗೌರವಿಸಿ, ಅವರನ್ನು ಚುಚ್ಚಿನಿಂದ ಕಾಣದೆ, ಒಂದು ಕೀಳರಿಮೆಯಿಂದ ಕಾಣದೆ, ಅವರನ್ನು ಕೂಡ ಸಮಾಜದಲ್ಲಿ ದೃಷ್ಟಿ ಸವಾಲುಗಳ ವ್ಯಕ್ತಿಗಳನ್ನು ಗೌರವಿಸಿ ಅವರನ್ನು ಪ್ರೀತಿಸೋದು ಕಲೀರಿ ಅಂತಕ್ಕಂಥ ಭಾವನೆ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಸಿದ್ದರಾಮ್ ಅವರ. ಇಲ್ಲಿವರೆಗೆ ನಮ್ ಜೊತೆ ಏನು ನೆಲದ ಜನ ನೆಲದ ಮಾತು, ಈ ಎಲ್ಲ ವಿಷಯಗಳನ್ನ ಸಂಕ್ಷಿಪ್ತವಾಗಿ ನಮ್ ಜೊತೆ ನೀವು ಹಂಚ್ಕೊಂಡ್ರಿ. ನಿಮ್ ಜೊತೆಗೆ ನಿಮ್ ತಾಯಿಯರಿದ್ದಾರೆ. ಹೀಗೆ ಅನೇಕ ವಿಷಯಗಳನ್ನು ನಮ್ಮ ಒಂದಿಗೆ ಹಂಚ್ಕೊಂಡಿರಿ. ತಮ್ಮೆಲ್ಲರಿಗೂ, ನಿಮ್ಮ ತಾಯಿಗೂ ನಿಮಗೂ ಧನ್ಯವಾದಗಳು. ಹೀಗೆ ನಿಮ್ಮ ಸಮಾಜ ಕಾರ್ಯ ಮುಂದುವರಿಲಿ. ನಮ್ಮ ಒಂದು ನೆಲದ ಜನ ನೆಲದ ಮಾತು ಈ ಚಾನಲ್, ಯೂಟ್ಯೂಬ್ ಚಾನಲ್ ಕೂಡ ನಿಮ್ ಜೊತೆಗೆ ಇರ್ತದೆ. ನಾವು ಕೂಡ ನಿಮ್ ಜೊತೆಗೆ ಇರ್ತೀವಿ. ನಿಮ್ ಜೊತೆ ನಮ್ಮಿಂದ ಏನಾದ್ರೂ ಸಹಾಯ ಸಹಕಾರ ಬೇಕಿದ್ರೆ ಕೇಳಿ, ನಾವು ಕೂಡ ಖಂಡಿತವಾಗಿ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮತ್ತು ನಮ್ಮ ಟ್ರಸ್ಟ್ ಪರವಾಗಿ, ನಮ್ಮ ವೈಯಕ್ತಿಕವಾಗಿ, ಎಲ್ಲ ಸಮಸ್ತ ನಾಡಿನ ಜನತೆಯ ಪರವಾಗಿ ನಿಮಗೆ ಯೂಟ್ಯೂಬ್ ಚಾನಲ್ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.